ವೀಕ್ಷಕರೇ, ಈ ದಿನ ಮಾರ್ಚ್ 3, 2026 ಮಂಗಳವಾರ, ಹೋಳಿ ಹುಣ್ಣಿಮೆಯ ದಿನ. ಈ ದಿನ ಮುನ್ನೂರು ನಾಡಿನ ರಾಜಧಾನಿ ಬಲಕುಂಡೆ, ಕುಂಟಳನಾಡು, ಎರಡನೇ ಹಂಪಿ, ದಕ್ಷಿಣ ಕಾಶಿ ಎಂದು ನಾನಾ ಹೆಸರುಗಳಿಂದ ಕರೆಯಲ್ಪಡುವಂಥ ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿಯವರ ಆರಾಧ್ಯ ದೈವ ಸ್ಥಳವನ್ನು ಹೊಂದಿರುವ ಕಿರುಕೋಡಿನ ಅನ್ವರ್ಥನಾಮವಾಗಿ ಬೆಳೆದು ಬಂದಿರುವ ಕುರುಗೋಡಿನ ರಥೋತ್ಸವ. ಇದು ಬರೀ ರಥೋತ್ಸವ ಅಲ್ಲ, ಮಹಾರಥೋತ್ಸವ ಎಂದರೂ ಸಹ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇಲ್ಲಿ ಸೇರುವ ಭಕ್ತ ಸಮೂಹ ಇದೆಯಲ್ಲ, ಇದು ಅಸಂಖ್ಯಾತ ಭಕ್ತ ಸಮೂಹ. ಇಲ್ಲಿ ಕೇವಲ ನಮ್ಮ ಕರ್ನಾಟಕದ ನಾನಾ ಭಾಗಗಳಿಂದ ಮಾತ್ರವಲ್ಲದೆ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಉತ್ತರ ಭಾರತದ ಅನೇಕ ರಾಜ್ಯಗಳಿಂದ ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿಯವರ ಮಹಾನ್ ಭಕ್ತರುಗಳು ಇಲ್ಲಿಗೆ ಬರ್ತಾರೆ. ಹೂವು, ಹಣ್ಣು, ಕಾಯಿ, ಕರ್ಪೂರ ಕೊಟ್ಟು ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗ್ತಾರೆ. ದೇಶದ ವಿವಿಧ ಭಾಗಗಳಿಂದ ಹಾಗೂ ನಾಡಿನ ಮೂಲೆ ಮೂಲೆಗಳಿಂದ ಬಂದಂತಹ ಭಕ್ತರು ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿಯವರ ರಥಕ್ಕೆ ಕೈ ಮುಗಿತಾರೆ, ಕಾಯಿ ಹೊಡಿತಾರೆ, ಹೂ ಹಣ್ಣು ಹಾಕ್ತಾರೆ, ಕೈ ಮುಗಿದು ಪುನೀತರಾಗ್ತಾರೆ. ಭಕ್ತಿ ಭಾವದಲ್ಲಿ ಈ ರಥವನ್ನು ನೋಡುವುದೇ ಅಂದ, ಮುಟ್ಟುವುದೇ ಚಂದ, ಇಲ್ಲಿಗೆ ಬರುವುದೇ ಮಹದಾನಂದ. ಬೆಳಗ್ಗೆಯಿಂದನೇ ಭಕ್ತ ಸಾಗರ ಭಗವಂತನ ದರ್ಶನ ಮಾಡೋದಕ್ಕೋಸ್ಕರ ಹರಿದು ಬರ್ತಾನೇ ಇತ್ತು. ವಿಶೇಷ ದರ್ಶನಕ್ಕೂ ಸಹ ಇಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಸಾವಿರಾರು ಜನಸಾಮಾನ್ಯರ ಭಗವಂತನ ದರ್ಶನಕ್ಕೂ ಸಹ ಇಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಪಶ್ಚಿಮ ಮಹಾದ್ವಾರದಿಂದ ಭಕ್ತರ ಆಗಮನ ಹಾಗೂ ಉತ್ತರ ಮಹಾದ್ವಾರದಿಂದ ಭಕ್ತರ ನಿರ್ಗಮನಕ್ಕೆ ಆರಕ್ಷಕರು ಹಾಗೂ ಸ್ವಯಂ ಸೇವಕರು ಸುವ್ಯವಸ್ಥಿತವಾದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ದೇವಸ್ಥಾನ ಮಂಡಳಿಯವರು ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರಲಿ ಅಂತ ಹೇಳಿ ಎಲ್ಲ ಮಾರ್ಗಸೂಚಿಗಳನ್ನು, ಮುನ್ಸೂಚನೆಗಳನ್ನು ಮುಂಚಿತವಾಗಿಯೇ ನೀಡ್ತಾ ಇದ್ರು. ಭಕ್ತ ಸಮೂಹ ತಮ್ಮ ಸ್ವ ಇಚ್ಛೆಯ ಮೇರೆಗೆ ತಮ್ಮ ಸಾಮರ್ಥ್ಯಾನುಸಾರವಾಗಿ ಅಕ್ಕಿ, ಬೇಳೆ, ಬೆಲ್ಲ ಇತ್ಯಾದಿಗಳನ್ನು ದೇವಸ್ಥಾನ ಧರ್ಮ ಮಂಡಳಿಯವರಿಗೆ ಅರ್ಪಿಸ್ತಾ ಇದ್ರು. ಭಗವಾನ್ ಸನ್ನಿಧಾನದ ಪುಷ್ಪಾಲಂಕಾರ, ದೀಪಾಲಂಕಾರ ಹಾಗೂ ತಳಿರು ತೋರಣಗಳು ಭಕ್ತ ಸಾಗರದ ಕಣ್ಮನ ಸೆಳೆದವು. ದೇವಸ್ಥಾನಕ್ಕೆ ಬಂದ ಭಕ್ತ ಸಮೂಹವೆಲ್ಲ ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿಯವರ ದರ್ಶನವನ್ನು ಪಡೆದುಕೊಂಡು ಪಲ್ಲಕ್ಕಿಗೆ ನಮಸ್ಕರಿಸುತ್ತಾ ನೀಲಾಂಬಿಕೆ ತಾಯಿಯನ್ನ ಮನಸ್ಸಿನಲ್ಲಿಯೇ ಸ್ಮರಿಸುತ್ತಾ ಪುನೀತರಾದರು. ಸಮೂಹವೆಲ್ಲ ತಮ್ಮ ಸಾಮರ್ಥ್ಯಾನುಸಾರವಾಗಿ ಕಾಣಿಕೆಗಳನ್ನು ದೇವಸ್ಥಾನದ ಹುಂಡಿಗೆ ಹಾಕಿದರು. ರಕ್ಷಣಾ ವ್ಯವಸ್ಥೆಯಲ್ಲಿ ಸರದಿ ಸಾಲಿನಲ್ಲಿ ನಿಂತು ಭಕ್ತರೆಲ್ಲ ಭಗವಂತನ ವೀಕ್ಷಣೆ ಮಾಡಿದರು.
ವರ್ಷವೂ ಸಹ ಆರಕ್ಷಕರು ಹಾಗೂ ಸ್ವಯಂ ಸೇವಕರು ಭಕ್ತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಶಾಂತಿ ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನೆರವಾಗಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ JN ಗಣೇಶ್ರವರು ಕಂಪ್ಲಿ ಪೇಟೆ ಬಸವೇಶ್ವರ ಸ್ವಾಮಿಯವರ ದೇವಸ್ಥಾನದಿಂದ ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿಯವರ ದೇವಸ್ಥಾನದವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ಈ ವರ್ಷದ ಮತ್ತೊಂದು ವಿಶೇಷತೆ ಏನು ಅಂದರೆ, ಚಂದ್ರಗ್ರಹಣ ಇರೋದರಿಂದ ಮಧ್ಯಾಹ್ನ 1:05 ನಮ್ಮ ಕುರುಗೋಡಿನ ಮಹಾರಥೋತ್ಸವ ನೆರವೇರಿಸಲು ಎಲ್ಲ ರೀತಿಯ ವ್ಯವಸ್ಥೆಯನ್ನು